DGP ಅರುಣ್ ಚಕ್ರವರ್ತಿ ಅವರು ಬಂದಿದ್ದರು, ಹಾಗೆ ಸ್ವಾಮೀಜಿಗಳು ಬಂದಿದ್ದರು, ಸ್ವಾಮೀಜಿ ಶರಣಪ್ಪನ ಇವರು ಸಮಯವಾಣಿಯಿಂದ ಶರಣಪ್ಪನವರು ಬಂದಿದ್ದರು, ಹಾಗೆ JSSN ಸೋಮಶೇಖರ್ ಬಂದು ಆಲ್ಕೋಹಾಲಿಕ್ಸ್ ಅನಾನಿಮಸ್ಸಿಂದ ನನ್ನನ್ನು ಕರೆದಿದ್ದರು. ನಮ್ಮ ಆಲ್ಕೋಹಾಲಿಕ್ಸ್ ಅನಾನಿಮಸ್ ಸಂಸ್ಥೆ ಕೆಲಸ ಏನಂದರೆ ಈ ರಿಹ್ಯಾಬಿಟೇಷನ್ ಒಂದು ಭಾಗ, ಇದು ಒಂದು ಅಂಗನವಾಡಿ ಥರ ಇಲ್ಲ ಪ್ರೈಮರಿ ಸ್ಕೂಲ್ ಥರ. ಇಲ್ಲಿ ರಿಹ್ಯಾಬಿಟೇಷನ್ನು ಬೇಕು ಬೇಡ ಅಂತ ಬರಲ್ಲ. ಇಲ್ಲಿ ಏನಂದರೆ ಈ ಮದ್ಯವ್ಯಸನದಲ್ಲಿ ಈ ಅಮೂಲ್ ರೋಗಿಗಳು ಒಪ್ಕೊಳ್ದಿರುವಂಥ ಕಾಯಿಲೆ, ಅದಕ್ಕೆ ಏನು ಮಾಡ್ತಾರೆ ಅಂದರೆ ಅವರು ಕಾನೂನು ಪ್ರಕಾರ ಹೋದರೆ ಒಬ್ಬ ಮ್ಯಾಜಿಸ್ಟ್ರೇಟ್ ಹತ್ರ ಪರ್ಮಿಷನ್ ತೊಗೊಂಡು ಅವ್ರನ್ನ ಅಡ್ಮಿಟ್ ಮಾಡಬೇಕಿತ್ತು. ಯಾರೂ ಅದು ಮಾಡೋಕ್ಕಾಗಲ್ಲ, ಅಷ್ಟು ಭಾಳ ದೊಡ್ಡ ಕೆಲಸ ಅದು. ಇಲ್ಲಿ ಏನು ಮಾಡ್ತಾರೆ, ಒಂದು ರಿಹ್ಯಾಬಿಟೇಷನ್ ಸೆಂಟ್ರಲ್ಲಿ ಅಂಥ ವ್ಯಕ್ತಿಗಳಿಗೆ ಅವರು ಟ್ರೀಟ್ಮೆಂಟ್ ಕೊಡ್ತಾರೆ. ಅವ್ರದ್ದು ಸಮಯ 1 ತಿಂಗಳು 2 ತಿಂಗಳು ಯಾವುದೋ ಒಂದು ಸಮಯ ಇರುತ್ತೆ. ಅಲ್ಲಿ ಅಮಲಿನ ಬಗ್ಗೆ, ಅದರಲ್ಲಿ ಆಗುವಂಥ ದುಷ್ಪರಿಣಾಮದ ಬಗ್ಗೆ, ಅದರಿಂದ ಚೇತರಿಕೆ ಬಗ್ಗೆ ಅವ್ರಿಗೆ ಹೇಳ್ತಾರೆ. ಅಲ್ಲಿಂದ ಹೊರಗಡೆ ಬಂದ ನಂತರ ಏನು, ಎಷ್ಟೋ ಸರಿ ಏನಾಗುತ್ತೆ ಅಂದರೆ ಒಬ್ಬ ವ್ಯಕ್ತಿ ಟ್ರೀಟ್ಮೆಂಟ್ ಹೋಗಿ ಹೊರಗಡೆ ಬಂದ ನಂತರ ಪದೇ ಕುಡಿಯೋಕ್ಕೆ ವಾಪಸ್ ಹೋಗ್ತಾನೆ. ಅದನ್ನ ನಾವು ರಿಲ್ಯಾಪ್ಸ್ ಅಂತ ಕರಿತೀವಿ. ಅದರಿಂದ ದೂರ ಇರೋದಕ್ಕೆ ವಿಶ್ವವ್ಯಾಪ್ತಿ ಸಂಸ್ಥೆ ಬಂದು ಆಲ್ಕೋಹಾಲಿಕ್ಸ್ ಅನಾನಿಮಸ್. ಈ ಸಂಸ್ಥೆ ಈ ಕುಡಿತದಿಂದ ನಿರಂತರವಾಗಿ ದೂರ ಇರಲಿಕ್ಕೆ ಒಂದು ದಿನದ ಮಟ್ಟಿದ ಕಾರ್ಯಕ್ರಮ, ಇದು ಮೀಟಿಂಗ್ಗಳ ಮೂಲಕ ಅವರಿಗೆ ಇದರಿಂದ ದೂರ ಇರೋದಕ್ಕೆ ಹೆಲ್ಪ್ ಮಾಡ್ತಾರೆ, ಸಹಾಯ ಮಾಡ್ತಾರೆ. ಇದನ್ನ 12 ಹೆಜ್ಜೆ ಕಾರ್ಯಕ್ರಮ ಅಂತ ಹೇಳ್ತಾರೆ. ಬೆಂಗಳೂರಲ್ಲಿ ಸುಮಾರು 140 ಜಾಗದಲ್ಲಿ ಈ ಸಭೆಗಳು ನಡೆಯುತ್ತೆ. ಇದರಲ್ಲಿ ಸಾವಿರಾರು ಜನ ಚೇತರಿಕೆಗೆ ಬಂದಿದ್ದಾರೆ. ಹಾಗೂ ನಮ್ಮ ಟೋಟಲ್ ಇಂಡಿಯಾದಲ್ಲಿ ಸುಮಾರು ಒಂದು 30 ಲಕ್ಷ ಜನ ಇದರಿಂದ ಕುಡಿತದಿಂದ ಇವತ್ತಿನ ದಿವಸ ದೂರ ಇರಬಹುದು. ಇಲ್ಲಿ ಬೆಂಗಳೂರಲ್ಲೂ ಈ 140 ಸಭೆ ಪ್ರತಿ ದಿವಸ ನಡೆಯುತ್ತೆ. ಇದರಲ್ಲಿ ಹಲವಾರು ಜನರು ಅಮಲಿಂದ ಹೊರಗಡೆ ಬಂದು ಒಂದು ಉತ್ತಮವಾದ ಒಂದು ಜೀವನ ಇವತ್ತಿನ ಸಮಾಜದ ಮುಖ್ಯವಾಹಿನಿಯಲ್ಲಿ ಜೀವನ ಮಾಡ್ತಾ ಇದ್ದಾರೆ. ನಿಮ್ಮ ಅನುಭವ ಎಷ್ಟು ಜನ ಇದಕ್ಕೆ ಒಂದು ಒಳ್ಳೆ, ಬೆಂಗಳೂರಲ್ಲೇ ನೀವು ತಗೊಂಡ್ರೆ ಸುಮಾರು ಒಂದು 30,000 ಜನ ಮೇಲಿರ್ಬೋದು. ಅದು ಇದೇನೆಂದರೆ ರಿಹ್ಯಾಬಿಟೇಷನ್ ಹೊರಗಡೆ ಬರ್ತಾರೆ, ಆಮೇಲೆ ಅಲ್ಲಿಂದ ಬಂದ ನಂತರ ಮತ್ತೆ ಕುಡಿಲಿಕ್ಕೆ ವಾಪಸ್ ಹೋಗದೆ ಇರುವವರು ಅವ್ರು ಏನು ಮಾಡ್ತಾರೆ, ಈ ಸಭೆಗಳಿಗೆ ಬರ್ತಾರೆ. ಈ ಸಭೆಗಳಿಗೆ ಬಂದರೆ ಅವರಿಗೆ ಒಂದು ದಿನದ ಮಟ್ಟಿಗೆ ಅವತ್ತಿನ ದಿವಸ ಕುಡ್ತಿಂದ ದೂರ ಇದ್ದು ನಿರಂತರವಾಗಿ ಕುಡ್ತದಿಂದ ದೂರ ಇರಲಿಕ್ಕೆ ಸಹಾಯ ಮಾಡುತ್ತೆ. ಈ ಹೆಲ್ಪ್ಲೈನ್ ನಂಬರ್ಗಳು ರಿಹ್ಯಾಬಿಟೇಷನ್ ಸೆಂಟ್ರಿಂದ ಕೊಟ್ಟಿರ್ತಾರೆ. ಅಲ್ಲಿ ಅವರ ಅಕ್ಕಪಕ್ಕ ಜಾಗದಲ್ಲಿ ಎಲ್ಲಿ ಅವ್ರದ್ದು ಮೀಟಿಂಗ್ ಸಭೆಗಳು ನಡೀತೆ ಅಂತ ಕೇಳಿಕೊಂಡು ಆ ಸಭೆಗಳಿಗೆ ಹೋಗ್ತಾರೆ. ಅವರು ಫಾಲೋಅಪ್ ಆಗುತ್ತೆ. ಆ ಸಭೆಗಳಲ್ಲಿ ಆಲ್ಕೋಹಾಲಿಕ್ಸ್ ಅನಾನಿಮಸ್ ಸಭೆಗಳಲ್ಲಿ ಪ್ರತಿ ದಿವಸ ನಡೀತಿದ್ದು, ಪ್ರತಿ ದಿವಸ ಈ ಸಭೆಗಳು ನಡೀತೆ, ಅಲ್ಲಿ ಫಾಲೋಅಪ್ಗಳು ನಡೆಯುತ್ತೆ. ಆಲ್ಕೋಹಾಲಿಕ್ಸ್ ಅನಾನಿಮಸ್ಗೆ ಬಂದರೆ ನಿಮ್ಗೆ ಸಾಮಾನ್ಯವಾಗಿ ಒಂದು 30ರಿಂದ 60% ರಿಸಲ್ಟ್ ಸಿಗುತ್ತೆ. ಈಗ ರಿಹ್ಯಾಬಿಟೇಷನ್ಗೆ ಬಂದ್ರೂ ಒಂದು 30% ರಿಸಲ್ಟ್ ಸಿಗುತ್ತೆ. ಅಲ್ಲಿಂದ ಹೊರಗಡೆ ಬಂದರೆ ಅವರು ಇನ್ನೂ ಆಲ್ಕೋಹಾಲಿಕ್ಸ್ ಅನಾನಿಮಸ್ ಬಂದರೆ ನಿಮ್ಗೆ ಒಂದು 60-65% ರಿಸಲ್ಟ್ ಸಿಗುತ್ತೆ. ರಿಲ್ಯಾಪ್ಸ್ ಆಗುವಂಥ ಒಂದು ಕೆಲಸ, ಜಾರಿ ಬೀಳುವಂಥ ಕೆಲಸ ನಿಂತು ಹೋಗುತ್ತೆ. ಬೇರೆ ಒಂದು ಕಾರ್ಯಕ್ರಮ ಇದೆ ನಾರ್ಕೋಟಿಕ್ಸ್ ಅನಾನಿಮಸ್ ಅಂತ. ಇದು ಆಲ್ಕೋಹಾಲಿಕ್ಸ್ ಅನಾನಿಮಸ್ ಬಗ್ಗೆ ಹೇಳಿದೆ. ನಾರ್ಕೋಟಿಕ್ಸ್ ಅನಾನಿಮಸ್ ಏನಂದರೆ ಅದು ಡ್ರಗ್ಸ್ ತಗೊಳ್ಳೋರದ್ದು ಸಭೆ, ಅದು ಚೇತರಿಕೆ ಸಭೆಗಳದು. ಇಲ್ಲಿ ಒಟ್ಟು ರಿಹ್ಯಾಬಿಟೇಷನ್ ಸೆಂಟರ್ಗಳಲ್ಲಿ ಆಲ್ಕೋಹಾಲು ಮತ್ತು ಡ್ರಗ್ಸ್ ಎರಡನ್ನೂ ಟ್ರೀಟ್ ಮಾಡ್ತಾರೆ. ಇದು ಚೇತರಿಕೆ ಸಭೆಗಳು. ಇವಾಗ ನೀವು ಜೈಲಲ್ಲಿ ಎಷ್ಟು ದಿವಸ ಇಡ್ತೀರಿ ಒಬ್ಬರನ್ನ? ಜೈಲಲ್ಲಿ 4 ಗೋಡೆ ಒಳಗೆ ಎಷ್ಟು ದಿವಸ ಇಡ್ತೀರಿ? ಅವರ ಶಿಕ್ಷೆ ಅವಧಿ ಏನಿರುತ್ತೆ ಅಷ್ಟವರೆಗೆ ಇಟ್ಟಿರ್ತೀವಿ. ಅದೇ ರೀತಿ ಈ ರಿಹ್ಯಾಬಿಟೇಷನ್ ಸೆಂಟ್ರಲ್ಲೂ ಈ ಟ್ರೀಟ್ಮೆಂಟನ್ನು ಒಂದು ಫಿಕ್ಸ್ ಮಾಡಿರ್ತಾರೆ. ಏನು ಫಿಕ್ಸ್ ಮಾಡ್ತಾರೆ ಅಂದರೆ 3 ತಿಂಗಳು 2 ತಿಂಗಳು ಅವರಿಗೆ ರಿಕ್ವೈರ್ಮೆಂಟ್ ಪ್ರಕಾರ, ದೈಹಿಕ ಕಂಡೀಷನ್ ಪ್ರಕಾರ ಅದಕ್ಕೆ ಒಂದು ಟ್ರೀಟ್ಮೆಂಟ್ಗೆ ಅವಧಿ ಫಿಕ್ಸ್ ಮಾಡಿರ್ತಾರೆ. ಅಲ್ಲಿಂದ ಹೊರಗಡೆ ಬಂದ ನಂತರ ಅವರಿಗೆ ಜೀವನ ಪುನರ್ನಿರ್ಮಾಣ ಆಗಬೇಕು. ಆ ನಿರ್ಮಾಣ ಆಗೋದಕ್ಕೆ ಆಲ್ಕೋಹಾಲಿಕ್ಸ್ ಅನಾನಿಮಸ್ ಸಹಾಯ ಮಾಡುತ್ತೆ.